ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆ್ಯಕ್ಚುಲಿ ಸಂಜೆಗೆ ಸ್ನ್ಯಾಕ್ಸಿಗೆ ಅಂತ ಕಾರ್ನ್, ಈ ಅಮೆರಿಕನ್ ಕಾರ್ನ್ ಬರುತ್ತಲ್ಲ, ಸೊ ಅದ್ರದ್ದು ಮಸಾಲ ವಡೆ ಮಾಡಿದ್ದೆ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಮಸಾಲ ವಡೆ ಅಂದರೆ ಫ್ರೆಂಡ್ಸ್, ಕಡಲೆಬೇಳೆ ಹಾಕಿ ಮಾಡ್ತಾರಲ್ಲ, ಅದ್ರ ಬದಲು ನಾನು ಸ್ವೀಟ್ ಕಾರ್ನ್, ಇವಾಗ ಮೆಕ್ಕೆಜೋಳ ಅಮೆರಿಕನ್ ಸ್ವೀಟ್ ಕಾರ್ನ್ ಸಿಗುತ್ತಲ್ಲ, ಸ್ವೀಟ್ ಸ್ವಲ್ಪ ಸಿಹಿ ಇರುತ್ತೆ, ಅದನ್ನು ಹಾಕಿಬಿಟ್ಟು ನಾನೊಂದು ರೆಸಿಪಿನ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ಸೊ ಐ ಹೋಪ್ ಯು ಎಂಜಾಯ್ ಮೈ ಕಂಪ್ಲೀಟ್ ವೀಡಿಯೋ. ನಮ್ಮ ಪಪ್ಪ ಹಲಸಿನಣ್ಣು ಹೆಚ್ಚುತ್ತಾ ಇದ್ದಾರೆ. ಹಲಸಿನ ಎಷ್ಟು ಚೆನ್ನಾಗಿದೆ, ಈ ವರ್ಷದ ಕೊನೆಯ ಹಲಸಿನ ಹಣ್ಣು. ಹೆಂಗ್ ಬೇಕಾದ್ರೂ ನೀವು ಕಿತ್ಕೋಬಹುದು ಹಲಸಿನ ಹೆಚ್ಚಬೇಕಾದ್ರೆ. ನಾನು ತೋರಿಸ್ತಾ ಇರೋದು ಹಲಸಿನ ಹೆಚ್ಚೋದು ಹೇಗೆ ಅಂತ. ಹಲಸಿನ ಹೆಚ್ಚೋದು ಹೆಂಗ ಇದರಲ್ಲ ಫ್ರೆಂಡ್ಸ್, ಹಲಸಿನ ಹಣ್ಣನ್ನು ತಿಂತಾಯಿದ್ರು. ನಾನು ಇವಾಗ ಕಡೆ ಆ ಮಸಾಲೆ ಒಳಗೆ ರೆಡಿ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಅದಕ್ಕೆ ಇನ್ನೇನು ಬೇಕಂತ ತೋರಿಸ್ತೀನಿ ಬನ್ನಿ. ನೀವು ನೋಡ್ತಾ ಇರ್ಬೋದು, ಇದಕ್ಕೆ ನಾನು ಸ್ವೀಟ್ ಕಾರ್ನ್ ಅಂತ ಹೇಳಿದ್ದು. ಸೊ ಅದಕ್ಕೆ ಬೈಂಡಿಂಗ್ಗೆ ಅಕ್ಕಿ ಹಿಟ್ಟು, ನಾನು ಮನೆಯಲ್ಲೇ ಮಾಡಿಸಿರುವಂಥ ಅಕ್ಕಿ ಹಿಟ್ಟು, ಸೊಸೈಟಿ ಅಕ್ಕಿನ ತೊಳೆದು ಚೆನ್ನಾಗಿ ನಾನು ಎಳ್ಳೆಲ್ಲಿ ಒಣಗಿಸ್ಬಿಟ್ಟು ಮಿಲ್ ಹಾಕ್ಸ್ಕೊಂಡು ಬಂದಿರೋದು. ನೋಡಿ, ಅದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಕರಿಬೇವು, ಹಸಿಮೆಣಸಿಕಾಯಿ, ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪು. ಆ ಸಬ್ಬಸಿಗೆ ಸೊಪ್ಪು ಹಾಕಿದರೆ ಕೊತ್ತಂಬರಿ ಸೊಪ್ಪು ಹಾಕೋದೇನು ಬೇಡ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು ಯಥೇಚ್ಛವಾಗಿ ಹಾಕಬೇಕು. ಸಬ್ಬಸಿಗೆ ಸೊಪ್ಪಿಲ್ಲ, ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಮಸಾಲೆ ವಡೆ ಮಾಡೋಕ್ಕೆ ಹೋಗಬೇಡಿ, ಟೇಸ್ಟ್ ಇರಲ್ಲ. ಆ್ಯಕ್ಚುಲಿ ಈರುಳ್ಳಿನ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನೈಟ್ ಜಸ್ಟ್ ಸ್ನ್ಯಾಕ್ಸಿಗಲ್ವಾ, ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ. ನೀವು ಜಾಸ್ತಿ ಮಾಡ್ಕೊತಿದ್ದೀರ ಕ್ವಾಂಟಿಟಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಫ್ರೆಶ್ಶಾಗಿ ಹಾಲು ಬಂದಿತ್ತು. ಸೊ ನನಗೆ ತುಂಬ ಟೆಂಪ್ಟ್ ಆಗ್ತಾಯಿತ್ತು ಟೀ ಕುಡಿಬೇಕು ಅಂತ. ಬೆಳಗ್ಗೆಯಿಂದ ಟೀನೇ ಕುಡಿದಿರಲಿಲ್ಲ, ಹಾಗಾಗಿ ಜಸ್ಟು ನನ್ನ ಮಗಳ ಕೈಯಲ್ಲಿ ಟೀ ಕುಡಿದ್ರೆ ನನಗೆ ತಲೆನೋವೆಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅವಳು ಸ್ವಲ್ಪ ಟೀ ಮಾಡಿಕೊಡ್ತಿದ್ದಾಳೆ. ಸೊ ಇಲ್ಲಿ ನಾನು ಟೀ ಕುಡಿದ್ಬಿಟ್ಟು, ಇವರೆಲ್ಲ ಹಲಸಿನ ಹಣ್ಣು ತಿಂತಾಯಿದ್ರು. ಸೊ ಬನ್ನಿ ಮಮ್ಮಿ ಹಲಸಿನ ಹಣ್ಣು ತಿನ್ನು ಅಂದರು. ನಂಗೆ ಬೇಡಪ್ಪ, ನಾನು ಆಮೇಲೆ ತಿಂತೀನಿ. ಸೊ ಅಂದ್ಬಿಟ್ಟು ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ಸ್ವಲ್ಪ ಟೀ ಕುಡಿದ್ಬಿಟ್ಟು ಇವ್ರು ಏನು ಮಾಡ್ತಿದ್ದಾರೆ ಅಂತ ಇಲ್ಲಿ ಬಂದಿದ್ದೀನಿ ನೋಡಿ. ಸೊ ಓದ್ಕೊಂಡು ಹಲಸಿನ ಹಣ್ಣು ತಿಂತಾಯಿದ್ದಾಳೆ. ಬಿಕಾಸ್ ಪಾಪ ಟೆಸ್ಟ್ ನಡೀತಾ ಇದೆ, ಒಂದು ನಿಮಿಷನೂ ವೇಸ್ಟ್ ಮಾಡಲ್ಲ ನಮ್ಮ ಪಿಂಕು. 9th ಅಲ್ವಾ, ಸೊ CBSE ಸಿಲೆಬಸ್ ಬೇರೆ. ಸೊ ಓದ್ಕೋತಾನೆ ಇರ್ತಾಳೆ, ರಿವಿಷನ್ ಮಾಡ್ತಾನೇ ಇರುತ್ತೆ ಪಾಪ. ಹಾಗಾಗಿ ನಾನು ಏನೂ ಕೆಲಸ ಹಚ್ಚಲ್ಲ, ಅಂದರೆ ಕೆಲಸಕ್ಕೇನು ಹೆಲ್ಪ್ ತೊಗೊಳ್ಳಲ್ಲ, ಚಿಕ್ಕ ಪುಟ್ಟದಷ್ಟೇ ಮಾಡಿಸ್ಕೋತೀನಿ. ತುಂಬ ಬರೀ ಓದ್ತಾನೇ ಇರ್ತಾರೆ ಅಂತ ನಾನು ಏನು ಅವ್ರನ್ನ ತುಂಬ ಪ್ಯಾಂಪರ್ ಮಾಡಲ್ಲ ಫ್ರೆಂಡ್ಸ್. ಟೆಸ್ಟ್ ಟೈಮಲ್ಲಿ ಅಷ್ಟೇ ಅವ್ರನ್ನ ಸ್ವಲ್ಪ ನಾನು ಓದೋಕ್ಕೆ, ಅಂದರೆ ಯಾವುದೋ ಕೆಲಸಕ್ಕೆ ಹಚ್ಕೊಳ್ಳಲ್ಲ. ಬಟ್ ಟೆಸ್ಟ್ ಆಯಿತು ಅಂದರೆ ಎಲ್ಲ ಮತ್ತೆ ಕೆಲಸದಲ್ಲೂ ನನಗೆ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್. ಮಕ್ಕಳನ್ನ ಬರೀ ಓದು 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 ಅನ್ನೋದಕ್ಕಿಂತ ಲೈಫ್ ಸ್ಕಿಲ್ಸನ್ನು ಕಲಿಸ್ಬೇಕು ಫ್ರೆಂಡ್ಸ್. ಲೈಫ್ ಸ್ಕಿಲ್ಸ್ ಅಂದರೆ ಅವ್ರು ಸರ್ವೈವ್ ಆಗೋದನ್ನು ನಾವು ಕಲಿಸ್ಬೇಕು. ಅವರು ಅಡುಗೆ ಮಾಡ್ಕೋಬೇಕು ಅಂದರೆ ಒಂದು ಚಿಕ್ಕ ಪುಟ್ಟ ಅಟ್ಲೀಸ್ಟ್ ಒಂದು ಹಾಲು ಕಾಸ್ಕೊಳ್ಳೋದು, ಒಂದು ಬೂಸ್ಟ್ ಮಾಡ್ಕೊಳ್ಳೋದು, ಗಂಜಿ ಮಾಡ್ಕೊಳ್ಳೋದು, ಅನ್ನ ಮಾಡ್ಕೊಳ್ಳೋದು, ಅಟ್ಲೀಸ್ಟ್ ಒಂದೆರಡು ಚಪಾತಿನ ನಾನು ಹಿಟ್ಟು ಕಲಸಿಟ್ಟೋದ್ರೆ ಉತ್ಕೊಂಡು ಬೇಯಿಸ್ಕೊಳ್ಳೋದು, ಇಷ್ಟನ್ನಾದರೂ ಮಕ್ಕಳು ಕಲೀಲೇಬೇಕು ಫ್ರೆಂಡ್ಸ್. ಯಾಕಂದರೆ ಲೈಫ್ ಇಸ್ ವೆರಿ ಅನ್ಸರ್ಟೈನ್ ಅಂತಾರಲ್ಲ, ಹಾಗಾಗಿ ಅವರೊಂದು ಸ್ವಲ್ಪ ಅಟ್ಲೀಸ್ಟ್ ಇಂಡಿಪೆಂಡೆಂಟ್ ಆಗಿರೋದನ್ನು ನಾವು ಕಲಿಸ್ಲೇ ಬೇಕು. ಇಲ್ಲಿ ನೋಡಿ, ನನಗೊಂದು ಪೀಸ್ ಕೊಟ್ಟಲು, ಟೇಸ್ಟ್ ನೋಡಿ ಮಮ್ಮಿ ಅಂತ. ನಾನು ಟೇಸ್ಟ್ ನೋಡಿಬಿಟ್ಟು ಸೊ ಮಸಾಲೆ ವಡೆ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ನೋಡಿ, ನಾನು ನೈಟ್ ಆಗಿರೋದ್ರಿಂದ ಊಟಕ್ಕೆ, ಅಂದರೆ ಸ್ವಲ್ಪ ಸ್ನ್ಯಾಕ್ಸ್ ಕಮ್ ಊಟಕ್ಕಾಗಿರೋದ್ರಿಂದ ಸೊ ಸ್ವಲ್ಪ ಕ್ವಾಂಟಿಟಿ 2 ಮುಷ್ಟಿ ಅಷ್ಟೇ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಜಸ್ಟ್ ಸ್ಕ್ವೀಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅಮೇರಿಕನ್ ಸ್ವೀಟ್ ಕಾರ್ನ್ ಅಂದರೆ ಇಷ್ಟು ಸ್ಮೂತಾಗಿರುತ್ತೆ. ನಾನು ಇದನ್ನು ಇವಾಗ ಬ್ಲೆಂಡ್ ಮಾಡ್ಕೋತೀನಿ. ಯಾವುದೇ ರೀತಿ ನೀರು ಹಾಕಬಾರ್ದು. ಆಮೇಲೆ ಪಲ್ಸ್ ಮೋಡಲ್ಲಿ ಜಸ್ಟ್ ಈ ಗರ್ ಅನಿಸ್ತೀವಲ್ಲ, ಈ ಲೆಫ್ಟ್ ಸೈಡ್ ಪಲ್ಸ್ ಮೋಡು, ಅದರಲ್ಲಿ ಒಂದು 2ರಿಂದ 3 ಪಲ್ಸನ್ನಷ್ಟೇ ತೊಗೋಬೇಕು. ಸೊ ತುಂಬ ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ್. ಆ್ಯಕ್ಚುಲಿ ಕಡಲೆಬೇಳೆ ಕೆಲವರಿಗೆ ಗ್ಯಾಸ್ಟ್ರಿಕ್, ಸೊ ಕಡಲೆಬೇಳೆ ಗ್ಯಾಸ್ಟ್ರಿಕ್ ಅನ್ನೋವಂಥವ್ರು, ಅದು ಬೇಡ ಅನ್ನೋವಂಥವ್ರು ಈ ರೀತಿ ಸ್ವೀಟ್ ಕಾರ್ನ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೀತಿ ತರಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನಾನು ಯಾವುದೇ ರೀತಿ ನೀರನ್ನು ಹಾಕಿಲ್ಲ, ಪೇಸ್ಟ್ ಥರ ಮಾಡಿಲ್ಲ, ಜಸ್ಟ್ ಈ ರೀತಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಫೈಬರ್ ಕಂಟೆಂಟು ತುಂಬ ಇರುತ್ತೆ. ಕಡಲೆಬೇಳೆ ಮಸಾಲೆ ವಡೆಗೆ ಕಂಪೇರ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಫ್ಕೋರ್ಸ್ ನಾವು ಇದನ್ನು ಡೀಪ್ ಫ್ರೈ ಮಾಡ್ತಿದ್ವಿ, ನಾನು ಒಪ್ಕೋತೀನಿ. ನಿಮಗೆ ಇದು ಡೀಪ್ ಫ್ರೈ ಮಾಡೋದು ಬೇಡ ಅಂದರೆ ಸ್ಟೀಮ್ ಮಾಡ್ಕೋಬೋದು ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿರುತ್ತೆ. ಅದು ಯಾವ ರೀತಿ ಸ್ಟೀಮ್ ಮಾಡೋದು ಅಂತ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಲಾಸ್ಟ್ ಈ ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಸ್ಟೀಮ್ ನಿಮಗೆ ಡೀಪ್ ಫ್ರೈ ಮಾಡಿದ್ದು ಇಷ್ಟ ಇಲ್ಲ ಅಂತಂದರೆ
ಸ್ಟೀಮ್ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಇದನ್ನೊಂದು ಬೌಲ್ಗೆ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಏನು ಇಷ್ಟೇ ಅಂತ. ಬಟ್ ಇದಕ್ಕೆ ನಾವು ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಒದಗುತ್ತೆ, ಜಾಸ್ತಿ ಆಗುತ್ತೆ. ನೋಡಿ ಹಸಿಮೆಣ್ಸಿಕಾಯಿ ಫ್ರೆಶ್ ಆಗಿ ಇವತ್ತು ಫ್ರೈಡೇ ತೊಗೊಂಡು ಬಂದಿದ್ದು. ಸ್ವಲ್ಪ ಖಾರನೇ ಇತ್ತು, ಕಡ್ಡಿ ಮೆಣಸಿಕಾಯಿ ಅಂತಾರಲ್ಲ ಹಾಗಾಗಿ. ಬಟ್ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಏನು ನನ್ನ ವ್ಯೂವರ್ಸ್ಗೆ ರೆಕಮೆಂಡ್ ಮಾಡ್ತೀನಿ ಅಂತಂದರೆ, ನಾನು ಮಾಡೋ ರೆಸಿಪಿಗಳನ್ನ ಏನಪ್ಪ ತುಂಬ ಹೊಗಳುತ್ತಾರೆ ಇವರೇ ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಟೆಸ್ಟ್ ಆ್ಯಂಡ್ ಟ್ರಯಲ್ ಅಂತ ನಾನು ಹೇಳಿದ್ದೀನಿ. ನಾನು ಮೊದಲನೇ ಸಲ ನಾನು ಯಾವುದೋ ಒಂದು ಚಾನಲ್ ನೋಡ್ಕೊಂಡು ಇದನ್ನೆಲ್ಲ ಮಾಡ್ತಾಯಿಲ್ಲ ನಿಮಗೆ ತೋರಿಸೋದಕ್ಕೆ. ನಾನು ಇದನ್ನೆಲ್ಲ ತುಂಬ ಸಲ ಮಾಡಿ ಇವಾಗ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಕ್ಕೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಮಾಡೋ ಪ್ರತಿಯೊಂದು ರೆಸಿಪಿಗಳು ಯಾವುದು ನನಗೆ ಹೊಸದಲ್ಲ, ನಮ್ಮ ಮನೆಯವ್ರಿಗೆ ಹೊಸದಲ್ಲ, ನನ್ನ ಮಕ್ಕಳಿಗೆ ಎಲ್ಲ ತಿಂದಿರೋದೆ. ಸೊ ಜಸ್ಟ್ ನಾನಿವಾಗ ನೆನಪು ಮಾಡ್ಕೊಂಡು ಇಂಗ್ರೀಡಿಯೆಂಟ್ಸನ್ನು ತರಿಸ್ಬಿಟ್ಟು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ಕೆಲವೊಬ್ರಿಗೆ ಗೊತ್ತೇ ಇರೋಲ್ಲ, ಮೆಕ್ಕೆಜೋಳ ಅಂದರೆ ಬರೀ ಬೇಯಿಸ್ಕೊಂಡು ತಿಂತಾರೆ, ಸುಟ್ಕೊಂಡು ತಿಂತಾರೆ. ಅಷ್ಟು ಬಿಟ್ಟು ಅದರಲ್ಲಿ ದೋಸೆ ಮಾಡಲ್ಲ, ಅದರಲ್ಲಿ ಮಸಾಲೆ ವಡೆ ಮಾಡಲ್ಲ. ಅದನ್ನು ಸ್ವೀಟ್ ಕಾರ್ನ್ ಫ್ರೈ ಅಂತ ಒಂದು ಸಲ ನಾನು ಮಾಡಿ ಹಾಕಿದ್ದೆ, ಅದು ತುಂಬ ಚೆನ್ನಾಗಿ ನನಗೆ ವ್ಯೂಸ್ ಬಂತು. ಫ್ರೆಂಡ್ಸ್, ನಾನು ಹೇಳೋದೇನು ಗೊತ್ತಾ, ಒಂದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತುಂಬ ವೆರೈಟಿ ಮಾಡ್ಬೋದು. ನೋಡಿ, ಉಪ್ಪು, ಸೊ ಜೀರಿಗೆ, ಸೋಡಾ, ಚಿಟಿಕಿ ಸೋಡಾ, ಆಮೇಲೆ ಸ್ವಲ್ಪ ಒಯ್ಯಿಂಕಾಳು, ಅಜ್ವೈನ್ ಅಂತಾರಲ್ಲ, ಅದನ್ನು ನಾನಿಲ್ಲಿ ಮೆಜರ್ಮೆಂಟ್ ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತ. ನೋಡಿ ಮೆಜರ್ಮೆಂಟ್ ನೋಡ್ತಿರ್ಬೋದು. ಇದು ಜೀರಿಗೆ ಸ್ವಲ್ಪ ಕಡಿಮೆ ಹಾಕಬೇಕು. ಸೊ ಒಯ್ಯಿಂಕಾಳು ಅಂತಾರಲ್ಲ, ಅಜ್ವೈನ್, ಅದನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು. ಡೈಜೆಷನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೋಡಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಇದನ್ನು ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ಯಾವುದೇ ರೀತಿ ನೀರು ಹಾಕಬಾರ್ದು ಫ್ರೆಂಡ್ಸ್, ಯಾಕಂದರೆ ಆ ಮೆಕ್ಕೆಜೋಳದಲ್ಲಿ ಮತ್ತು ಸಬ್ಬಕ್ಕಿ ಸೊಪ್ಪಲ್ಲಿ ನೀರಿರುತ್ತೆ, ಅದೇ ಬಿಟ್ಕೊಳ್ಳುತ್ತೆ. ಆಮೇಲೆ ನಾವು ಈರುಳ್ಳಿನ ಹಾಕಿದ್ದೀವಲ್ಲ, ಅದರಲ್ಲೂ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ. ಅದು ಎಲ್ಲ ಸ್ವಲ್ಪ ನೀರನ್ನು ಎಕ್ಸಸ್ ಆಗಿ ಹೊರಗಡೆ ಅಂದರೆ ನಾವು ಸ್ಕ್ವೀಸ್ ಮಾಡಿದಾಗ ಅದರಲ್ಲಿರುವಂಥ ನೀರಿನ ಅಂಶ ಸೊ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಮೊದಲೇ ಅಕ್ಕಿ ಹಿಟ್ಟು ಹಾಕ್ಬಿಟ್ರೆ ನಮಗೆ ಅದ್ರದ್ದು ಮೆಜರ್ಮೆಂಟ್ ಗೊತ್ತಾಗಲ್ಲ. ಸೊ ನೋಡಿ ನಾನು ಯಾವ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ಅಂತ. ಆದಷ್ಟು ಕೈಯಲ್ಲಿ ಇರುತ್ತೆ ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು. ಸೊ ನಾನಿವಾಗ ವೆಟ್ ಇಂಗ್ರೀಡಿಯೆಂಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಡ್ರೈ ಫ್ಲೋರ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಕಡಲೆ ಹಿಟ್ಟು ಅಥವಾ ರವೆ ಏನು, ಮೈದಾ ಏನು ಹಾಕಬಾರ್ದು, ಕಾರ್ನ್ ಫ್ಲೋರ್ ಏನು ಹಾಕಬಾರ್ದು. ಜಸ್ಟ್ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ನಿಮಗೆ ಮನೇಲಿ ಅಕ್ಕಿ ಹಿಟ್ಟಿಲ್ಲ ಅಂತಂದರೆ ನೀವು ಸ್ಟೋರ್ ಬಾಟ್ ತೊಗೊಂಬರ್ಬೋದು, ಸಿಗುತ್ತೆ. ನೋಡಿ ನನಗೆ ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶದಿಂದನೇ ಚೆನ್ನಾಗಿ ನಾನು ರೆಡಿ ಮಾಡಿದ್ದೀನಿ. ನನಗೊಂದು ಚೂರು ಗಟ್ಟಿ ಅನ್ನಿಸ್ತು. ಅದರಲ್ಲಿ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅಷ್ಟು ಹಿಟ್ಟಿಗೆ ನಾನು ನೀರೇ ಹಾಕಿರಲಿಲ್ಲ ಫ್ರೆಂಡ್ಸ್. ಅದರಲ್ಲಿರೋಂತಹ ನೀರಿನ ಕಂಟೆಂಟ್ ಅದರಲ್ಲಿ ಬಿಟ್ಕೊಂಡಿತ್ತು. ನೋಡಿ ಇವಾಗ ಚೆನ್ನಾಗಿ ಜಸ್ಟ್ ಒಂದು ಡ್ರಾಪ್ಲೆಟ್ಸ್ ವಾಟರ್ನ ನನ್ನ ಕೈಗೆ ಹಾಕ್ಕೊಂಡು ನೋಡಿದ್ರಲ್ಲ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ. ನೋಡಿ ಚೆನ್ನಾಗಿ ನಾನಿವಾಗ ಹದವಾಗಿ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಇದನ್ನೆಲ್ಲ ಸ್ಕ್ವೀಸ್ ಮಾಡಿದ್ಮೇಲೆ ಉಂಡೆ ಕಟ್ಟಕ್ಕೆ ಬರುತ್ತಾ ಅಂತ ನೋಡ್ತಾ ಇದ್ದೀನಿ. ಯಾಕಂದರೆ ಮಸಾಲ ವಡೆಗೆ ಉಂಡೆ ಕಟ್ಬಿಟ್ಟು ಅದನ್ನು ಕೈಯಲ್ಲಿ ಹಾಕ್ಕೊಂಡು ಫ್ಲ್ಯಾಟ್ ಮಾಡಬೇಕಲ್ವ ಎಣ್ಣೆಗೆ ಬಿಡೋಕ್ಕಿಂತ ಮುಂಚೆ. ಹಾಗಾಗಿ ಸೊ ನೋಡಿ ಎಷ್ಟು ನೀಟಾಗಿ ಉಂಡೆ ಕಟ್ತಾ ಇದೆ. ನನಗೆಲ್ಲೂ ನೀರು ಜಾಸ್ತಿ ಅಂತಲೂ ಅನ್ನಿಸ್ತಾ ಇಲ್ಲ, ಕಡಿಮೆ ಅಂತಲೂ ಅನ್ನಿಸ್ತಾ ಇಲ್ಲ. ಆದಷ್ಟು ನೋಡಿಕೊಂಡು ನೀವು ಕಪ್ಪನ್ನು ಡೈರೆಕ್ಟಾಗಿ ಬಗ್ಗಿಸ್ಬೇಡಿ ಫ್ರೆಂಡ್ಸ್, ಕೈಯಲ್ಲಿ ಹಾಕ್ಕೊಂಡೇ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನನಗೊಂಚೂರು ಉಪ್ಪು ಕಡಿಮೆ ಅನ್ನಿಸ್ತು, ಟೇಸ್ಟ್ ನೋಡಿದೆ. ಹಾಗಾಗಿ ಜಸ್ಟ್ ನೋಡಿ ಚಿಟಿಕೆ ಉಪ್ಪನ್ನು ಹಾಕಿಬಿಟ್ಟು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಖಾರ ಎಲ್ಲ ಕರೆಕ್ಟ್ ಇತ್ತು, ಜೀರಿಗೆ ಘಮ ಖಾರ ಎಲ್ಲ ಕರೆಕ್ಟ್ ಇತ್ತು. ನನಗೆ ಉಪ್ಪು ಒಂಚೂರು ಕಡಿಮೆ ಅನ್ನಿಸ್ತು. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಉಪ್ಪು ಒಂದು ಕಡೆ, ಸಪ್ಪೆ ಒಂದು ಕಡೆ ಆಗಿಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ನೋಡಿ ನಾನು ಇದನ್ನು ರೆಸ್ಟಿಗೆ ಏನು ಬಿಡ್ತಾ ಇಲ್ಲ, ಇಮ್ಮಿಡಿಯೇಟಾಗಿ ನಾನು ಇದನ್ನು ಫ್ರೈ ಮಾಡ್ತೀನಿ. ಸೊ ನಾನಿವಾಗ ಈ ಕಡೆ ಆಯಿಲ್ನ ರೆಡಿ ಮಾಡ್ಕೋತೀನಿ. ಆಯಿಲ್ ನೋಡಿ ನಾನು ಯಾವಾಗಲೂ ನಿಮ್ಗೆ ಹೇಳಿದಾಗೆ ಕಬ್ಬಿಣದ ಬಾಣಲೆಯಲ್ಲೇ ನಾನು ಇಷ್ಟು ಎಣ್ಣೆ ಹಾಕಿಬಿಟ್ಟು ನಾನು ಫ್ರೈಗೆ ಇಟ್ಬಿಡ್ತೀನಿ. ನನಗಿದ್ರಲ್ಲಿ ಫ್ರೈ ಮಾಡಿ ಉಳಿದಿದ್ದ ಎಣ್ಣೆನ ನಾನು ಅಡುಗೆಗೆ ಬಳಸ್ಕೊತೀನಿ. ನೋಡಿ ನಾನು ಈ ರೀತಿ ಉಂಡೆಗಳನ್ನ ಮಾಡಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನೋಡಿ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ನಾನು ರೆಡಿ ಮಾಡ್ಕೋತೀನಿ. ಯಾಕಂದರೆ ಅದು ಎಣ್ಣೆ ಕಾದಿರುತ್ತಲ್ವ, ಆವಾಗ ನೀವು ಉಂಡೆ ಮಾಡಿಕೊಂಡು ಒಂದೊಂದೇ ಬಿಡ್ತೀರಾ ಅಂತಂದರೆ ಫಸ್ಟಿಗೆ ಬಿಟ್ಟಿದ್ದು ಕಪ್ಪಾಗಿಬಿಡುತ್ತೆ, ಎರಡನೇಗೆ ಬಿಟ್ಟಿದ್ದು ಹಸಿ ಹಸಿ ಆಗಿಬಿಡುತ್ತೆ. ಸೊ ಇದೊಂದು ಟಿಪ್ಸು ಫ್ರೆಂಡ್ಸ್, ಯಾವಾಗಲೇ ಮಸಾಲೆ ವಡೆ ಮಾಡಿ, ನೀವು ಕಡಲೆಬೇಳೆ ಮಸಾಲೆ ವಡೆನೇ ಮಾಡಿ, ಇಲ್ಲ ಅವಲಕ್ಕಿ ಮಸಾಲೆ ವಡೆನೇ ಮಾಡಿ, ಇಲ್ಲ ಕಾರ್ನ್ ಮಸಾಲೆ ವಡೆನೇ ಮಾಡಿ, ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಇವಾಗ ನಾನು ಏನು ಕಾರ್ನ್ ಹಾಕಿ ಮಸಾಲೆ ವಡೆ ಮಾಡಿ ತೋರಿಸಿದ್ನೋ ಅದೇ ರೀತಿ ಅವಲಕ್ಕಿನೂ ಹಾಕಿ ಮಾಡ್ತಾರೆ, ಗಟ್ಟಿ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ. ನೋಡಿ ನೈಟ್ ಡಿನ್ನರ್ಗೆ ಸ್ವಲ್ಪ ಸೊಪ್ಪು ಸಾರಿತ್ತು, ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ರೈಸ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಮಸಾಲೆ ವಡೆ ಮಾಡೋದು ಅಂತ ತೋರಿಸ್ತೀನಿ. ಎರಡೂ ಕೈಗೆ ನೀಟಾಗಿ ನೀರನ್ನು ಸವರ್ಕೊಂಡಿದ್ದೀನಿ. ಇವಾಗ ನಾನು ಮಾಡಿಟ್ಕೊಂಡಿರೋ ಒಂದು ಉಂಡೆ ತೊಗೊಂಡು ಅಂಗೈಯಲ್ಲಿ ಇಟ್ಕೊಂಡು ನೋಡಿ ಬೆರಳುಗಳ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ರೀತಿ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡಬೇಕು, ಜಾಸ್ತಿ ಪ್ರೆಸ್ ಮಾಡಬಾರ್ದು. ನೀವು ನೋಡ್ತಾ ಇದ್ದೀರಾ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ನಿಧಾನಕ್ಕೆ ಎಣ್ಣೆಲಿ ಬಿಡಬೇಕು. ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಹಾರಿಬಿಡುತ್ತೆ. ನೋಡಿ ನಾನು ನಿಧಾನಕ್ಕೆ ತೋರಿಸ್ತೀನಿ, ಎಲ್ಲೂ ಸ್ಕಿಪ್ ಮಾಡಿದೆ. ಸೊ ನೋಡಿ ಈ ರೀತಿ ಒಂದು ಉಂಡೆನ ತೊಗೊಂಡು ಅದನ್ನು ಅಂಗೈಯಲ್ಲಿ ಹಾಕ್ಕೊಂಡು ಬೆರಳುಗಳು ಒಂದು ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೋಬೇಕು, ಇನ್ನೊಂದು ಕೈಯಲ್ಲಿ ಬೆರಳುಗಳಿಂದ ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಬೇಕು.
ಫ್ರೆಂಡ್ಸ್ ಇದೊಂದು ಪ್ರಾಕ್ಟೀಸ್ ಅಷ್ಟೇ, ಮಾಡ್ತಾ ಮಾಡ್ತಾ ನಿಮಗೆ ಅದೇ ಅಭ್ಯಾಸ ಆಗುತ್ತೆ. ನಾನು ನೋಡ್ತಿರ್ಬೋದು, ತೋರಿಸ್ತಾ ಇದ್ದೀನಿ. ನಾನು ಏನು ಫಸ್ಟ್ ಬ್ಯಾಚ್ ಹಾಕ್ತಾ ಇದ್ದೀನಲ್ಲ, ಎಲ್ಲದನ್ನು ಯಾವ ರೀತಿ ನಾನು ಪ್ರೆಸ್ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಸೊ ದಯವಿಟ್ಟು ಸ್ವಲ್ಪ ಪಾಸ್ ಮಾಡಿಬಿಟ್ಟು ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಮಾಡಿ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಟೇಸ್ಟು ರಿಟೈನ್ ಆಗುತ್ತೆ ಅಂತ. ನೋಡಿ ಯಾವ ರೀತಿ ಫ್ರೆಂಡ್ಸ್, ನಿಜವಾಗ್ಲೂ ನಿಮಗೆ ಗೊತ್ತಾಗ್ತಾ ಇದೆಯಾ ನಾನು ಇದಕ್ಕೆ ಮೆಕ್ಕೆಜೋಳ ಹಾಕಿದ್ದೀನಿ ಅಂತ ಹೇಳಿದರೆ ಅಷ್ಟೇ ಗೊತ್ತಾಗೋದು. ನಿಮಗೆ ಟೆಕ್ಸ್ಚರ್ ನೋಡ್ತಾ ಇದ್ದರೆ ಇದು ಕಡಲೆಬೇಳೆ ಮಸಾಲ ವಡೆ ಅಂತಲೇ ಅನಿಸುತ್ತೆ. ಅಫ್ಕೋರ್ಸ್ ಫ್ರೆಂಡ್ಸ್, ಟೇಸ್ಟಲ್ಲಿ ನಿಮಗೆ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ಯಾಕಂದರೆ ಇದು ಸ್ವೀಟ್ ಕಾರ್ನಲ್ಲಿ ಫೈಬರ್ ಅಂಶ, ಆ ಸಿಪ್ಪೆ ಅಂಶ ನಿಮಗೆ ತಿನ್ಬೇಕಾದ್ರೆ ಸಿಗುತ್ತೆ. ಜಗಿಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನಾನೇನೋ ಒಂದು ಸಿಪ್ಪೆ ಥರ ತಿಂತಾಯಿದ್ದೀನಿ ಅಂತ. ಫ್ರೆಂಡ್ಸ್, ಯಾವಾಗ್ಲೂ ಬರೀ ರುಚಿನೇ ನೋಡಬೇಡಿ, ಹೆಲ್ತ್ ಬೆನಿಫಿಟ್ಸನ್ನು ನೋಡಿ. ಕಾರ್ನ ಈ ರೀತಿ ಈ ಸೀಸನ್ನಲ್ಲಿ ಇರೋದ್ರಿಂದ, ಬೇರೆ ಬೇರೆ ಥರ ಈ ರೀತಿ ವರ್ಷನಲ್ಲಿ ತಿನ್ನೋದ್ರಿಂದ ಕಾರ್ನಲ್ಲಿರುವಂಥ ಫೈಬರ್ ನಮಗೆ ಸಿಗುತ್ತೆ, ಮಕ್ಕಳಿಗೆ ಸಿಗುತ್ತೆ. ಕಾರ್ನಲ್ಲಿರೋ ಫೈಬರ್ ನಮ್ಮ ದೇಹಕ್ಕೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಬ್ಯಾಡ್ ಕೊಲೆಸ್ಟ್ರಾಲ್ನ ರಿಮೂವ್ ಮಾಡುತ್ತೆ. ಹೇಳ್ಬೋದು ಇದು ಫ್ರೈಡ್ ಐಟಮ್ ಅಲ್ವಾ ಅಂತ. ನಾನು ಹೇಳೋದು ಏನು ಗೊತ್ತಾ, ಸೀಸನಲ್ ವೈಸು. ಸೊ ಮನೇಲಿ ನೀವು ಒಳ್ಳೆ ಶುದ್ಧವಾದ ಎಣ್ಣೆಯಲ್ಲಿ ಹೈಜಿನಿಕ್ಕಾಗಿ ಎಣ್ಣೆ ಐಟಮ್ ಮಾಡ್ಕೊಂಡು ತಿಂದ್ರೂ ಏನೂ ಹೆಲ್ತಿಗೆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಮ್ಮ ದೇಹಕ್ಕೆ ಎಣ್ಣೆ ಅಂಶ ತುಂಬ ಮುಖ್ಯ. ತುಪ್ಪದಲ್ಲಿ ಫಾರ್ಮಲ್ ಆಗಿರ್ಬೋದು, ಈ ಫ್ಯಾಟ್ ಫಾರ್ಮಲ್, ಬೆಣ್ಣೆ ಫಾರ್ಮಲ್ ಆಗಿರ್ಬೋದು, ಮೊಸರು ಫಾರ್ಮಲ್ ಆಗಿರ್ಬೋದು, ನಾವು ಎಣ್ಣೆ ಅಂಶನ ತಿನ್ನಲೇಬೇಕು. ಅದೇ ರೀತಿ ಈ ಸನ್ಫ್ಲವರ್ ಆಯಿಲು, ಗ್ರೌಂಡ್ನಟ್ ಆಯಿಲು, ಈ ಎಳ್ಳೆಣ್ಣೆ, ಇದನ್ನೆಲ್ಲ ನಾವು ಮಸ್ಟರ್ಡ್ ಸೀಡ್ಸ್ ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂಥ ಬೆನಿಫಿಟ್ಸು ನಮ್ಮ ದೇಹಕ್ಕೆ ಅಬ್ಸರ್ವೇಷನ್ ಆಗುತ್ತೆ. ಸೊ ನಾವು ತುಂಬಾ ಎಣ್ಣೆ ತಿನ್ನಲ್ಲ, ಡಯಟ್ ದಪ್ಪ ಆಗ್ತೀವಿ ಅಂತ ಎಣ್ಣೆ ಬಿಟ್ಟರೆ ತುಂಬ ವೀಕ್ನೆಸ್ ಬರುತ್ತೆ, ಮೂಳೆಗಳು ಬೇಗ ಸವತ ಬರುತ್ತೆ. ಈಗ ನಿಮಗಂತೂ ಏಜ್ ಆಗಿದೆ ಫ್ರೆಂಡ್ಸ್, ಈಗ ನೀವೇನೋ ಡಯಟಲ್ಲಿ ಇರ್ತೀರಾ, ಅಥವಾ ಏನೋ ಆಪ್ರೇಷನ್ ಆಗಿರುತ್ತೆ, ಶುಗರ್ ಇರುತ್ತೆ, BP ಇರುತ್ತೆ. ಅಫ್ಕೋರ್ಸ್ ಪಾಪ ಮಕ್ಕಳು ಏನು ತಿಂದಿರ್ತಾರೆ, ನೀವೆಲ್ಲ ತಿಂದ್ಬಿಟ್ಟಿರ್ತೀರ ಚಿಕ್ಕ ವಯಸ್ಸಲ್ಲಿ, ತಿಂದ್ಬಿಟ್ಟು ಇವಾಗ ಯಾವುದೇದೋ ಕಾಯಿಲೆ ಮಾಡ್ಕೊಂಡಿರ್ತೀರ. ಸೊ ಮಕ್ಕಳಿಗಂತೂ ನಾವು ಎಲ್ಲ ಫುಡ್ಗಳನ್ನ ನಾವು ಕೊಡಲೇಬೇಕಲ್ವಾ. ಸೊ ನಾವು ಮಾಡೋದೇ ಎಲ್ಲ ಮಕ್ಕಳಿಗೆ. ಫ್ರೆಂಡ್ಸ್, ನಾನು ಒಂದು ಅನುಭವ ಏನು ಹೇಳ್ತೀನಿ ಅಂದರೆ, ನೀವು ಮಾಡಿದ ಆಸ್ತಿನ ಯಾರೂ ನೆನೆಸ್ಕೊಳ್ಳಲ್ಲ, ಅದು ಯಾವುದೂ ಶಾಶ್ವತ ಅಲ್ಲ. ನೀವು ಮಕ್ಕಳಿಗೆ ಏನು ಒಳ್ಳೆ ಎಜುಕೇಷನ್ ಕೊಡ್ತೀರಾ, ಒಳ್ಳೆ ಸಂಸ್ಕಾರ ಕೊಡ್ತೀರಾ, ಒಳ್ಳೆ ಪ್ರೀತಿ ಕೊಡ್ತೀರಾ, ಒಳ್ಳೆ ಊಟ ಕೊಡ್ತೀರಾ, ಅದನ್ನು ಮಕ್ಕಳು ಕೊನೆವರೆಗೂ ನೆನ್ಪಿಟ್ಕೊಳ್ತಾರೆ. ಅದಕ್ಕೆ ಯಾವಾಗಲೂ ಹೇಳ್ತಿರ್ತಾರೆ, ಅಮ್ಮ ಮಾಡಿದ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ, ನಮ್ಮಮ್ಮ ಹಂಗೆ ಮಾಡ್ತಿದ್ರು, ನಮ್ಮಮ್ಮ ಹಿಂಗೆ ಮಾಡ್ತಿದ್ರು, ನಮ್ಮಮ್ಮ ಮಾಡೋ ಥರ ನೀನು ಅಡುಗೆ ಮಾಡಲ್ಲ ಅಂತ ತುಂಬ ಎಷ್ಟೋ ಜನ ಗಂಡು ಮಕ್ಕಳು ಅವ್ರು ಹೆಂಡ್ತಿರ್ಗೆ ಹೇಳ್ತಿರ್ತಾರೆ. ಯಾಕಂದರೆ ಅವ್ರ ಅಮ್ಮವ್ರು ಅಷ್ಟು ರುಚಿಯಾಗಿ ಮಾಡಿಕೊಟ್ಟಿರ್ತಾರೆ. ಅದಕ್ಕೆ ನೋಡಿ, ಲೋ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡಿ ತಗೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೋಡಿ, ನಾನು ಆ್ಯಕ್ಚುಲಿ ನಮ್ಮ ಅಮ್ಮ ಇದನ್ನು ಟೊಮೆಟೊ ಕೆಚಪ್ಪಲ್ಲಿ ಟೇಸ್ಟ್ ಮಾಡ್ತೀನಿ ಮಮ್ಮಿ ಅಂತ ತೊಗೊಂಡೋಗ್ತಿದ್ದಾಳೆ. ಊಟದ ಜೊತೆ ಆ್ಯಕ್ಚುಲಿ ನಾನು ಮಾಡಿದ್ದು ಇದನ್ನು. ಸೊ ಅವಳು ಕೆಚಪ್ಪಲ್ಲಿ ಟೇಸ್ಟ್ ಮಾಡ್ತೀನಿ ಅಂತ ಇದೆ ನೋಡಿ, ಸ್ವೀಟ್ ಕಾರ್ನ್ ಸ್ವಲ್ಪ ಡೆಕೋರೇಷನ್ಗೆ ಅಂತ ಉಳಿಸ್ಕೊಂಡಿದ್ಲು, ಅದನ್ನು ಇಲ್ಲಿ ಜಸ್ಟ್ ಹಾಕ್ತಾ ಇದ್ದಾಳೆ ನಮ್ಮ ಪಾಪು, ನಮ್ಮ ಪಿಂಕು. ಸೊ ನೋಡಿ, ಇವಾಗ ಅದನ್ನು ಒಂದನ್ನು ಓಪನ್ ಮಾಡಿ ತೋರಿಸ್ತಿದ್ದಾಳೆ. ನಾನು ಆ್ಯಕ್ಚುಲಿ ಇನ್ನೊಂದು ಬ್ಯಾಚ್ ಫ್ರೈ ಮಾಡ್ತಾಯಿದ್ದೆ. ಸೊ ಅವರೇ ನೋಡಿ ಎಷ್ಟು ಬಿಸಿ ಬಿಸಿ ಇದೆ, ಇದು ಜಸ್ಟ್ ಮುಟ್ಟಕ್ಕೂ ಆಗ್ತಾಯಿಲ್ಲ. ನೋಡಿ ಎಷ್ಟು ನೀಟಾಗಿ ಕಟ್ಟಾಗ್ತಿದೆ ಅಂತ. ಸೊ ಯೂಶ್ವಲಿ ಎಷ್ಟು ಎಣ್ಣೆ ಹಿಡಿಯುತ್ತೆ ಅಷ್ಟೇ ಹಿಡ್ದಿದ್ದೀನಿ, ಜಾಸ್ತಿ ಎಣ್ಣೆ ಹಿಡ್ದಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ನೀಟಾಗಿ ಕಟ್ಟಾಗ್ತಿದೆ. ಅದು ರಬ್ಬರ್ ಥರ ಬಂದಿಲ್ಲ, ತುಂಬ ಚೆನ್ನಾಗಿ ನೀಟಾಗಿ ಬಂದಿದೆ. ಸೊ ನೋಡಿ, ಇವಾಗ ಟೇಸ್ಟಿಂಗ್ ಟೈಮು ಆಲ್ರೆಡಿ ನೋಡಿದ್ರಿ, ಹಿಮ ಟೇಸ್ಟ್ ಮಾಡಿ ಹೇಳಿದ್ದು ಹೆಂಗಿದೆ ಅಂತ. ಸೊ ಜಸ್ಟ್ ವೀಡಿಯೋನ ಎಲ್ಲೂ ಕ್ಲಿಪ್ ಮಾಡಿದೆ, ಕಂಟಿನ್ಯೂಷನಾಗಿ ನೋಡಿ ಫ್ರೆಂಡ್ಸ್. ನೋಡಿ, ಎಣ್ಣೆ ಜಾಸ್ತಿ ಹಿಡ್ದೇ ಇಲ್ಲ, ಅದನ್ನು ತೋರಿಸ್ತಾ ಇದ್ದಾರೆ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲೂ ಸ್ಕಿಪ್ ಮಾಡಿದೆ, ಕಂಟಿನ್ಯೂಸ್ ವೀಡಿಯೋ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ನೋಡಿ, ತೋರಿಸ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕ್ರಿಸ್ಪಿ ಆಗಿದೆ, ಸೂಪರ್ ಆಗಿದೆ. ಕಾರ್ನಿಂದ ಮಾಡೋದಂತೂ ಗೊತ್ತಾಗ್ತಿಲ್ಲ. ಮಾಮೂಲಿ ನೀವು ಮಾಡ್ತಿರಲ್ಲ ಮಸಾಲ ವಡೆ, ಅದೇ ಟೇಸ್ಟ್ ಆಗಿದೆ. ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಹಿಟ್ಟನ್ನು ಉಳಿಸಿದ್ದೆ, ಸ್ವಲ್ಪ ಸ್ಟೀಮ್ ಮಾಡಿ ನಿಮಗೆ ತೋರಿಸೋಣ ಅಂತ. ನಾನು ಈ ವಿಡಿಯೋ ಮೊದಲೇ ಹೇಳಿದಾಗೆ, ಯಾರಿಗಾದರೂ ಡೀಪ್ ಫ್ರೈ ಮಾಡಿರೋದು ಇಷ್ಟ ಇಲ್ಲ ಅಂದರೆ, ಆಯಿಲ್ ಬೇಡ ಅನಿಸಿದರೆ, ಬಟ್ ಅದನ್ನು ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಇದ್ದರೆ, ಅದು ಬೆನಿಫಿಟ್ಸ್ ತೊಗೋಬೇಕು ಅನ್ನೋದಿದ್ದರೆ ನೋಡಿ, ಈ ರೀತಿ ಸ್ಟೀಮ್ ಮಾಡ್ಕೋಬೋದು. ನಾನು ಇಡ್ಲಿ ಏನು ಪಾತ್ರೆ ಇದೆಯಲ್ಲ ಅದನ್ನು ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಆ ಇಡ್ಲಿ ಮೌಲ್ಡ್ಸಿಗೆ ನಾನು ಸ್ವಲ್ಪ ಆಯಿಲ್ನ ನಾನು ಜಸ್ಟ್
ಅದನ್ನು ಸವರ್ಬಿಟ್ಟು ಇಟ್ಟಿದ್ದೀನಿ, ಇಲ್ಲಾಂದರೆ ಅದು ಸ್ಟಿಕ್ ಆಗಿಬಿಡುತ್ತೆ ಬೆಂದಿರೋ ಅಂಥದ್ದು. ಹಾಗಾಗಿ ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಇಡ್ಲಿನ ಯಾವ ರೀತಿ ಸ್ಟೀಮ್ ಮಾಡ್ತೀರೋ ಅದೇ ರೀತಿ ಸ್ಟೀಮ್ ಮಾಡಬೇಕು. ಬಟ್ ಒಂದು 5 10 ನಿಮಿಷ ಜಾಸ್ತಿ ಸ್ಟೀಮ್ ಮಾಡಬೇಕಾಗತ್ತೆ, ಯಾಕಂದರೆ ಇದು ಅನ್ನದ್ದಲ್ಲ, ಇದು ಮೆಕ್ಕೆಜೋಳದ್ದಲ್ವ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಸ್ಟೀಮ್ ಆಗಬೇಕು, ಇಲ್ಲಾಂದರೆ ಹಸಿ ಹಸಿ ಹಾಗೆ ಇರುತ್ತೆ. ನೋಡಿ ನಾನೊಂದು 6 ಉಳಿಸಿದ್ದೆ ಅಷ್ಟೇ, ನಿಮಗೆ ತೋರಿಸ್ಬೇಕು ಅಂತ. ಇದಕ್ಕೆ ಏನು ಬೇಡ ಫ್ರೆಂಡ್ಸ್, ಸೈಡ್ಸ್ಗೆ ಜಸ್ಟ್ ತುಪ್ಪನ ಹಚ್ಕೊಂಡು ತಿನ್ಬೋದು, ಇಲ್ಲ ಅದೇ ರೀತಿ ಸ್ನ್ಯಾಕ್ಸ್ ಟೈಪು ತಿನ್ಬೋದು. ನಿಮಗೆ ಆಯಿಲಲ್ಲಿ ಫ್ರೈ ಮಾಡಿದ್ದು ಬೇಡ ಅಂದರೆ ಈ ರೀತಿ ಸ್ಟೀಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದರದ್ದೇ ಟೇಸ್ಟ್ ಬೇರೆ ಬರುತ್ತೆ, ಇದರದ್ದೇ ಟೇಸ್ಟ್ ಬೇರೆ ಬರುತ್ತೆ. ಇಲ್ಲ ನಿಮ್ಮಲ್ಲಿ ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರ್ಲು ಜಸ್ಟ್ ಸ್ವಲ್ಪ ಆಯಿಲನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಏರ್ ಫ್ರೈ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನಾನು ಈ ರೀತಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ, ಯಾಕಂದರೆ ನಮ್ಮನೆಯವರು ಡೀಪ್ ಫ್ರೈ ಮಾಡಿ ತಿನ್ನಲ್ಲ. ಸೊ ಅವ್ರಿಗೆ ಈ ರೀತಿ ಸ್ಟೀಮ್ ಮಾಡಿಕೊಡ್ತೀನಿ. ಕೆಲವೊಂದು ಸಲ ಸ್ವಲ್ಪ ಜಾಸ್ತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಮಕ್ಕಳು ಸ್ಕೂಲಿಂದ ಬಂದಾಗ ಈ ರೀತಿ ಸ್ಟೀಮ್ ಮಾಡಿಕೊಡ್ತೀನಿ, ತುಪ್ಪ ಹಚ್ಕೊಂಡು ತಿಂತಾರೆ, ತುಂಬ ಇಷ್ಟ ಅವರಿಗೆ. ಇವತ್ತು ಆಲ್ರೆಡಿ ಸ್ಕೂಲ್ಗೆ ಹೋಗಿದ್ದಾರೆ. ಸೊ ನಾನು ನೈಟ್ ಆ್ಯಕ್ಚುಲಿ ಸ್ನ್ಯಾಕ್ಸ್ಗೆ ಅದನ್ನು ಮಾಡಿದ್ದನ್ನು ಬೆಳಗ್ಗೆ ನಿಮಗೆ ಸ್ಟೀಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ, ನಾವಿಲ್ಲಿ ಬ್ರೇಕ್ಫಾಸ್ಟೇ ರೆಡಿ ಮಾಡ್ಕೊತಾ ಇದ್ದೀವಿ. ಅವ್ರನ್ನ ಕಳಿಸ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ. ಸೊ ಇವಾಗ ನನಗೆ ಕಾಲೇಜ್ ಇಲ್ವಲ್ಲ, ಸೊ ಒಂದು 2 to 3 ಡೇಸಿಂದ ಸ್ವಲ್ಪ ಫ್ರೀ ಇದ್ದೀನಿ. ಹಾಗಾಗಿ ಸೊ ನಮ್ಮ ಮನೆಯವರು ಸೌತೆಕಾಯಿನ ಹೆಚ್ಕೊಂಡು ತಿಂತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಹಿಮಾಗೆ ಮತ್ತು ನಮ್ಮ ಮನೆಯವ್ರಿಗೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ. ಈ ರೀತಿ ಹೆಚ್ಚಿಬಿಟ್ಟು ಪಿಂಕ್ ಸಾಲ್ಟ್ ಹಾಕೊಂಡು ತಿಂತಾರೆ. ಸೊ ಹೇಳ್ತಾಯಿದ್ರು ಟೇಸ್ಟ್ ಚೆನ್ನಾಗಿದೆಯಾ. ನೆನ್ನೆ ನಾನು ಸಂತೆಲಿ ತೊಗೊಂಬಂದಿದ್ದು, ನೈಟ್ ನಾವು ತಿಂದಿದ್ವಿ ಒಂದು ಹೆಚ್ಕೊಂಡು, ಅಂದರೆ ಜಸ್ಟ್ ಪೀಸ್ ಮಾಡ್ಕೊಂಡು ನಾನು ಮತ್ತು ಮಕ್ಕಳು. ಸೊ ಅವ್ರು ತಿಂದಿರಲಿಲ್ಲ, ಹಾಗಾಗಿ ಟೇಸ್ಟ್ ನೋಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಅವಲಕ್ಕಿ ಬೆಳಿಗ್ಗೆ ತಿಂಡಿಗೆ ಮಾಡಿದ್ನಲ್ಲ ಫ್ರೆಂಡ್ಸ್, ಅದನ್ನು ನಾನಿಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಮೆಣಸಿಕಾಯಿ ಮತ್ತು ಆಲೂಗಡ್ಡೆ ಬೋಂಡ ಮಾಡಿದ್ದೆ ಅವಲಕ್ಕಿ ಜೊತೆ. ಸೊ ಅದನ್ನು ನಾನು ನೆಕ್ಸ್ಟ್ ರೆಸಿಪಿಯಲ್ಲಿ ಹಾಕ್ತೀನಿ. ಸೊ ಇದು ಸ್ಯಾಟರ್ಡೆ ಮಾರ್ನಿಂಗ್. ಸೊ ಮಸಾಲೆ ವಡೆ ಮಾಡಿದ್ದು, ಅಂದರೆ ಅಮೆರಿಕನ್ ಸ್ವೀಟ್ ಕಾರ್ನ್ ಮಸಾಲೆ ವಡೆ ಮಾಡಿದ್ದು ಫ್ರೈಡೇ ನೈಟ್ ಹಲಸಿನ ಹಣ್ಣು ಹಚ್ಬಿಟ್ಟು. ಇದು ಶನಿವಾರ ಮಾರ್ನಿಂಗ್, ಅಂದರೆ ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಲ್ಲ, ಸೊ ಇವತ್ತು ಮಾಡಿದ್ದಂಥದ್ದು. ಜಸ್ಟ್ ಮಾರ್ನಿಂಗ್ ನಾನು ವಿಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡಿಗೆ ಕೊಟ್ಟಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಸೊ ನಾವಿಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡ್ತಿರ್ಬೋದು ಸೌತೆಕಾಯಿ, ಮೊಸರು, ಅವಲಕ್ಕಿ, ಚಿತ್ರಾನ್ನ ಜೊತೆ ಒಂದೆರಡು ಬೋಂಡ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಮಸಾಲೆ ವಡೆ ಸ್ಟೀಮ್ ಮಾಡಿದ್ನಲ್ಲ, ಸೊ ಇಲ್ಲಿ ತೋರಿಸ್ತೀನಿ. ಒಂದೇ ಒಂದು ಟೇಸ್ಟ್ ಮಾಡಿದೆ, ನಿಮಗೆ ತೋರಿಸೋಣ ಅಂತ ಸ್ಟೀಮ್ ಮಾಡಿದ್ನಲ್ಲ. ಸೊ ಹಾಗಾಗಿ ಸೊ ಫ್ರೈ ಮಾಡಿದ್ದು ಮತ್ತು ಸ್ಟೀಮ್ ಮಾಡಿದ್ದು ಒಂದೇ ವಿಡಿಯೋಗೆ ಹಾಕೋಣ ಅಂತ ಅಂದ್ಬಿಟ್ಟು ಜಸ್ಟ್ ನಾನು ಪೆಂಡಿಂಗ್ ಇಟ್ಟಿದ್ದೆ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನ್ನ ಒಪಿನಿಯನ್ನು ಆದಷ್ಟು ವಿ ಆರ್ ಅಬೌ 35-40 ಇಯರ್ ಅಂತಂದಾಗ ಆಯಿಲ್ ಐಟಮ್ ಕಡಿಮೆ ಮಾಡಲೇಬೇಕು. ಬಟ್ ಮಕ್ಕಳಿಗೋಸ್ಕರ ಮಾಡಿದ್ದೆ ಅಲ್ವಾ, ನಾನು ಸ್ಟೀಮ್ ಹಾಗೆ ನಾನು ಒಂದು ಸ್ವಲ್ಪ ಎತ್ತಿಟ್ಕೊಂಡು ಸ್ಟೀಮ್ ಮಾಡ್ಕೊಂಡು ಇವತ್ತು ಟೇಸ್ಟ್ ಮಾಡ್ತಾಯಿದ್ದೀನಿ. ನೈಟ್ ಜಸ್ಟ್ ಒಂದೆರಡು ಟೇಸ್ಟ್ ಮಾಡಿದ್ದೆ ಅಷ್ಟೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಐ ಹೋಪ್ ಯು ಎಂಜಾಯ್ ಮೈ ವಿಡಿಯೋ.